ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಳಿಯಲ್ಲಿ ಕಾಣಿಸ್ಕೊಂಡ ವಿಮಾನಗಳು ಎಲ್ಲಿಯವಿರ್ಬೋದು ಗೊತ್ತಾ? ಮಠ ಮಧ್ಯಾಹ್ನ ಮೇಲೆ ಹಾದು ಹೋಗಿದ್ವು ವಾರ್ ಫ್ಲೈಟ್ಗಳಾವು ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ ಆಕಾಶದಲ್ಲೇ ಹಾರಾಡಿದ್ವು 3 ಯುದ್ಧ ವಿಮಾನಗಳು. ಎಲ್ಲಿಗೆ ಹೋದ್ವು ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಹುಬ್ಬಳ್ಳಿ ನಿದ್ದೆಗೆಡಿಸಿದ ವಿಮಾನಗಳ ಡೀಟೇಲ್ಸ್ ನೋಡ್ತಾ ಹೋಗೋಣ. ಯುದ್ಧ ವಿಮಾನಗಳ ವಾರ್ ಪ್ರಾಕ್ಟೀಸ್ ಅಲ್ಲಿ ಇದ್ವಾ, ಇದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಿನ್ನೆ ಹುಬ್ಬಳ್ಳಿಯಲ್ಲಿ ಹಾರಾಡಿದಂತಹ ಫ್ಲೈಟ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು, ಅನುಮಾನಗಳಿತ್ತು. ಹಂಗಿರ್ಬೋದಾ ಹಿಂಗಿರ್ಬೋದಾ ಅಂತ ಜನ ಅವರವರಲ್ಲೇ ಚರ್ಚೆಗಳನ್ನು ಮಾಡ್ತಾ ಇದ್ರು. ಹಾಗಾದ್ರೆ ನಿನ್ನೆ ಹಾದು ಹೋಗಿದ್ವಲ್ಲ, ಇವೆಲ್ಲವೂ ಕೂಡ ಯುದ್ಧ ವಿಮಾನಗಳ, ಫೈಟರ್ ಜೆಟ್ಗಳ. ಇವು ಆಕಾಶದಲ್ಲಿ ನಿನ್ನೆ 3 ಯುದ್ಧ ವಿಮಾನಗಳು ಹೋಗಿದ್ದು ಎಲ್ಲಿಗೆ ಹಾಗಾದ್ರೆ ನೋಡಿ. ಕೆಲವರು ವಿಜುವಲ್ಸ್ನ ಅಂದರೆ ರೆಕಾರ್ಡ್ ಮಾಡ್ಕೊಂಡಿದ್ರು ತಮ್ಮ ಫೋನಲ್ಲಿ. ಯುದ್ಧ ವಿಮಾನಗಳ ಹಾಗಾದ್ರೆ ಇವು. ಗ್ಯಾರಂಟಿ ನ್ಯೂಸ್ನಲ್ಲಿ ನಿನ್ನೆ ಹುಬ್ಬಳ್ಳಿ ನಿದ್ದೆಗೆಡಿಸಿದ ವಿಮಾನಗಳ ಫ್ಯಾಕ್ಟ್ ನ್ಯೂಸ್ನ ನಿಮ್ಗೆ ಗಮನಕ್ಕೆ ತರ್ತೀವಿ. ಅಸಲಿಗೆ ಆ 3 ಸಣ್ಣ ಗಾತ್ರದ ಯುದ್ಧ ವಿಮಾನಗಳು ಗೋವಾ ಮೂಲದವು ಅಂತ ಇದ್ದಾರೆ. ಗೋವಾ ATCಯಿಂದ ಪ್ರಾಯೋಗಿಕ ಹಾರಾಟವನ್ನು ನಡೆಸಿದ್ರಂತೆ. ಗೋಪನಕೊಪ್ಪ, ಕೇಶವಾಪುರ, ನೆಹರು ನಗರ, ಸುಳ್ಳ ರಸ್ತೆ, ಉಣಕಲ್ನಲ್ಲಿ ಟ್ರಯಲ್ ಫ್ಲೈ ಮಾಡಿದ್ದಾರೆ, ಅಂದರೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಯುದ್ಧಕ್ಕೂ ಹಾಗೂ ಯುದ್ಧ ವಿಮಾನ ಹಾರಾಟಕ್ಕೂ ಸಂಬಂಧವೇ ಇಲ್ಲ. ಪ್ರತಿ ತಿಂಗಳು 2 ತಿಂಗಳಿಗೊಂದ್ಸಲ ಪ್ರಾಯೋಗಿಕವಾಗಿ ನಡೆಯುವಂತಹ ಪ್ರಕ್ರಿಯೆ ಇದು. ಪ್ರಮುಖ ವಿಮಾನ ನಿಲ್ದಾಣಗಳ ಮೇಲೆ ನಡೆಯುವಂತಹ ಪ್ರಕ್ರಿಯೆ ಅಷ್ಟೇ ಅನ್ನಲಾಗಿದೆ. ಈಗ ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಕೂಡ ವೈಮಾನಿಕ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೋವಾ ಮೂಲದವು ಎವ್ರಿ 2 ಮಂತ್ಸಿಗೊಂದ್ಸಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಪ್ರಾಯೋಗಿಕ ಹಾರಾಟ ಅಂತಾರೆ ಇದನ್ನ. ಅದಷ್ಟೇ. ಸೊ ಯಾವುದೇ ರೀತಿಯ ಪ್ಯಾನಿಕ್ ಆಗಬೇಡಿ, ಆತಂಕ ಪಡಬೇಡಿ. ಆ್ಯಂಡ್ ಅಲ್ಲಾಗ್ತಿರುವ ಯುದ್ಧಕ್ಕೂ ಇಲ್ಲಿ ನಡೆಸ್ತಾ ಇರುವ ಈ ಯುದ್ಧ ವಿಮಾನದ ಹಾರಾಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಇದು ನಿನ್ನೆ ಹುಬ್ಳಿಯಲ್ಲಿ ಕೆಲವರು ವಿಡಿಯೋಗಳನ್ನು ಮಾಡ್ಕೊಂಡಿದ್ರು, ಭಯ ಪಟ್ಬಿಟ್ಟಿದ್ರು. ಏನಪ್ಪ ಇವು ಅಂತ. ನಾರ್ಮಲ್ ಫ್ಲೈಟ್ ಹೋಗುವಂತಹ ಚಿತ್ರಣ ಅವ್ರು ನೋಡೇ ಇರ್ತಾರೆ. ಫೈಟರ್ ಜೆಟ್ಗಳಿಗೂ ಒಂದು ಬೇರೆ ಚಿತ್ರಣ ಇರುತ್ತೆ. ಹಾಗಾಗಿ ಕನ್ಫ್ಯೂಷನ್ ಆಗಿದ್ರು, ಭಯಗೊಂಡಿದ್ರು ಜನ. ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ.